ರಾಹುಲ್ ಗಾಂಧಿ ಅವರ ಕಾಂಗ್ರೆಸ್, ಆ ಕಾಂಗ್ರೆಸ್ಸಿಗೆ RJDನೇ ಈಗ ದೊಡ್ಡಣ್ಣನ ಥರ ಕಾಣ್ತಾ ಇದೆ. ಕರ್ನಾಟಕದ ಒಂದು ಗ್ಯಾರಂಟಿ ಸ್ಕೀಮ್ಗಳಿದೆಯಲ್ಲ, ಅದನ್ನು ಸ್ಫೂರ್ತಿಯಾಗಿ ತಗೊಂಡು ಒಂದಿಷ್ಟು ಗ್ಯಾರಂಟಿಗಳನ್ನು ಘೋಷಣೆಯನ್ನು ಮಾಡಿದ್ದಾರೆ. ಇದನ್ನು ಕೇಳಿ ನಗಬೇಕ ನಕ್ಕ ಸಾಯ್ಬೇಕು ಅನ್ನೋದು ಗೊತ್ತಾಗಿಲ್ಲ. ಯಾಕೆ ಅಂತ ಕೇಳಿ, ಅಯ್ಯೋ ತೇಜಸ್ವಿ ಯಾದವ್ ಅವರೇ, ನೀವು ಘೋಷಣೆ ಮಾಡಿದ್ರಿ, ಒಂದು ಮಾತು ಇಲ್ಲಿ ಕರ್ನಾಟಕದಲ್ಲಿ ಯಾರನ್ನಾರು ಕೇಳೋದಲ್ವ? ಜನ ಏನು ನಾವು ಹೇಳೋದು ಅವ್ರು ಕೇಳೋದು, ಅವ್ರು ಕೇಳ್ತಾರೆ ಚಪ್ಪಾಳೆ ಹೊಡಿತಾರೆ. ಇಂಥ ಆಲೋಚನೆಯಲ್ಲಿ ರಾಜಕಾರಣಿಗಳು ಇದ್ದ ಹಾಗಿದೆ. ರಾಜಕಾರಣಿಗಳು ಈ ಮಾತಂತೂ ಫ್ರೀ ಇದೆಯಾ, ಅದಂತೂ ಬೇಕಾಬಿಟ್ಟು ಖರ್ಚು ಮಾಡ್ತಾರೆ ಜನರ ಎದುರು. ನನಗೆ ರಾಹುಲ್ ಗಾಂಧಿ ಅವರ ಅನುಪಸ್ಥಿತಿ ತುಂಬ ಕಾಡ್ತಾ ಇದೆ. ಯಾಕೆಂದರೆ ಅವರು ಈ ಟೈಮಲ್ಲಿ ಬಿಹಾರದಲ್ಲಿ ಇರಬೇಕಿತ್ತು. ಕಾಂಗ್ರೆಸ್ ಬಂದು ಆ ಘಟಬಂಧನಕ್ಕೆ ಪ್ರಚಾರ ಮಾಡುತ್ತಾ ಗ್ಯಾರಂಟಿ ಬಗ್ಗೆ ಹೇಳುತ್ತಾ ನನಗೇನೋ ಡೌಟ್ ಇದೆ. ಪ್ರಚಾರಕ್ಕಷ್ಟೇ ಆಗಿದ್ದರೆ ಜನರಿಗೆ ಅದನ್ನೇ ಹೇಳಿ. ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ಪನಹಳ್ಳಿ. ವೆಲ್ಕಮ್ ಟು ಹೊಸದಿಗಂತ ಡಿಜಿಟಲ್. ಈ ಬಿಹಾರದಲ್ಲಿ ಇಲೆಕ್ಷನ್ನು ಭಯಂಕರ ರಂಗೇರ್ತಾ ಇದೆ. ಅಂದರೆ ಈ ಕಡೆ BJP ಅವರು ನಿತೀಶ್ ಕುಮಾರ್ಗೆ ಅಣ್ಣ ನೀನೇನಾದರೂ ಮಾಡಬೇಕು, ನೀನೇ ನಮ್ಮನ್ನು ಕಾಪಾಡಬೇಕು ಅಂತ ಅವ್ರ ಜೊತೆಗೆ ಒಂದು ದೋಸ್ತಿ ಮಾಡ್ಕೊಂಡಿದೆ. ಆ ದೋಸ್ತಿ ಏನಿದೆ ಇಲೆಕ್ಷನನ್ನು ಒಟ್ಟಿಗೆ ಫೇಸ್ ಮಾಡ್ತಾ ಇದೆ. ಇನ್ನು ನಮ್ಮ ಈ ಕಡೆ ಬಂದರೆ ರಾಹುಲ್ ಗಾಂಧಿ ಅವರ ಕಾಂಗ್ರೆಸ್, ಆ ಕಾಂಗ್ರೆಸ್ಸಿಗೆ RJDನೇ ಈಗ ದೊಡ್ಡಣ್ಣನ ಥರ ಕಾಣ್ತಾ ಇದೆ. ಹಾಗೆ ತೇಜಸ್ವಿ ಯಾದವ್ ಅಂತೂ ಅವರೇ ಆ ಹಡಗಿನ ಈ ಕ್ಯಾಪ್ಟನ್ ಅಂತ ಹೇಳ್ತಾರಲ್ಲ, ಆ ಥರ ಕಾಣ್ತಾ ಇದ್ದಾರೆ. ಈ ಗ್ಯಾಪಲ್ಲಿ ತೇಜಸ್ವಿ ಯಾದವ್ ಅವ್ರು ಏನು ಮಾಡಿದ್ದಾರೆ ಗೊತ್ತಾ? ಈಗ ಬಿಹಾರದಲ್ಲಿ ಸುಮ್ಮನೆ ಗೆಲ್ಲಕ್ಕಾಗುತ್ತಾ? ಖಂಡಿತ ಇಲ್ಲ. ಯಾವುದೇ ಎಲೆಕ್ಷನ್ ಬಂದರೆ ಯಾವುದೇ ರಾಜ್ಯದಲ್ಲಾಗಲಿ ಯಾವುದೇ ಪಕ್ಷ ಆಗಲಿ ಒಂದಿಷ್ಟು ಪ್ರಣಾಳಿಕೆಗಳನ್ನು ಕೊಡಬೇಕಾಗುತ್ತೆ. ಅಂದರೆ ಭರವಸೆಗಳನ್ನು. ನಾವು ಗೆದ್ದು ಅಧಿಕಾರಕ್ಕೆ ಬಂದಲ್ಲಿ ಏನೆಲ್ಲ ಮಾಡ್ತೀವಿ, ಏನೆಲ್ಲ ದಬ್ಬಾಗ್ತೀವಿ ಅನ್ನೋದನ್ನು ಹೇಳಬೇಕಾಗುತ್ತೆ. ಹಾಗಾಗಿ ಈ ಬಿಹಾರದಲ್ಲಿ ತೇಜಸ್ವಿ ಯಾದವ್ ಅವರು ಏನು ಮಾಡಬೇಕು ಅಂತ ಆಲೋಚನೆ ಮಾಡಿ ಕರ್ನಾಟಕದ ಒಂದು ಗ್ಯಾರಂಟಿ ಸ್ಕೀಮ್ಗಳಿದೆಯಲ್ಲ, ಅದನ್ನು ಸ್ಫೂರ್ತಿಯಾಗಿ ತಗೊಂಡು ಒಂದಿಷ್ಟು ಗ್ಯಾರಂಟಿಗಳನ್ನು ಘೋಷಣೆಯನ್ನು ಮಾಡಿದ್ದಾರೆ. ಅಯ್ಯೋ ತೇಜಸ್ವಿ ಯಾದವ್ ಅವರೇ, ನೀವು ಘೋಷಣೆ ಮಾಡಿದ್ರಿ, ಒಂದು ಮಾತು ಇಲ್ಲಿ ಕರ್ನಾಟಕದಲ್ಲಿ ಯಾರನ್ನಾರು ಕೇಳೋದಲ್ವ? ಗ್ಯಾರಂಟಿಯಿಂದ ರಾಜ್ಯ ಉದ್ಧಾರ ಆಗ್ತಾ ಇದೆಯಾ, ಜನರಿಗೆಲ್ಲ ಒಳ್ಳೇದಾಗ್ತಾ ಇದೆಯಾ ಅಂತ ಒಂದು ಒಪಿನಿಯನ್ ಕೇಳಬೇಕಲ್ವ? ಕೇಳಿದಿದ್ರೆ ಬಹುಶಃ ಕರ್ನಾಟಕದ ಮಾದರಿಯಲ್ಲಿ ಗ್ಯಾರಂಟಿಗಳನ್ನು ನೀವು ಕೊಡ್ತಾ ಇರಲಿಲ್ವೇನೋ. ಯಾಕೆಂದರೆ ಕರ್ನಾಟಕವನ್ನು ಈ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳಿಂದ ಅಷ್ಟೊಂದು ಅಧ್ವಾನವನ್ನು ಮಾಡಿಟ್ಟಿದೆ. ಈಗ ನೀವು ಹೇಳಿದ್ರಲ್ಲ, ಈಗ ನಮ್ಮ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಅಂತ ಬರುತ್ತೆ. ಅಂದರೆ ತಿಂಗಳಿಗೆ ಮನೆಯ ಯಜಮಾನಿಗೆ 2,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದರು, ಅವಾಗವಾಗ ಕೊಡ್ತಾ ಇದ್ದಾರೆ. ರೆಗ್ಯುಲರ್ ಬರ್ತಾ ಇದೆಯಾ? ಖಂಡಿತ ಇಲ್ಲ. ಒಂದೊಂದು ಸಲ 2 ತಿಂಗಳಾಗುತ್ತೆ, 3 ತಿಂಗಳಾಗುತ್ತೆ, 4 ತಿಂಗಳಾಗುತ್ತೆ. ಜನ ಬೈದು ಮೀಡಿಯಾದವ್ರ ಪ್ರಶ್ನೆ ಕೇಳಿ ಇಲ್ಲ ಅದೇನೋ ಟೆಕ್ನಿಕಲ್ ಸಮಸ್ಯೆ ಆಗಿತ್ತು ಅದು ಇದು ಅಂತ ಸಬು ಬರುತ್ತೆ. ಆಮೇಲೆ 1 ತಿಂಗಳಲ್ಲಿ ಎಲ್ಲ ಕ್ಲಿಯರ್ ಆಗೋ ಥರ ಏನೇನೋ ನಡೀತಾ ಇದೆ. ನೀವು ಒಂದು ಕೈ ಜಾಸ್ತಿ ಅಂತ ತಿಂಗಳ 2,500 ರೂಪಾಯಿ ಫಿಕ್ಸ್ ಮಾಡಿದ್ದೀರಲ್ಲ, ತಿಂಗಳ 2,500 ರೂಪಾಯಿ ಮನೆ ಯಜಮಾನಿಗೆ ಕೊಡ್ತೀನಿ ಅಂತ ಹೇಳಿದ್ದೀರಲ್ಲ, ಅದರ ಸಾಧಕಗಳು ಬಾಧಕಗಳು ಏನಾದರೂ ನೀವು ಚರ್ಚೆ ಮಾಡಿದಿರಾ? ಖಂಡಿತ ಇಲ್ಲ. ಅಲ್ಲ, ಚರ್ಚೆ ಮಾಡೋಣ ಅಂದರೆ ಒಂದು ಸಮಸ್ಯೆ ಆಗಿದೆಯಲ್ಲ. ಏನು ನಿಮ್ಮ ಜೊತೆಗೆ ರಾಹುಲ್ ಗಾಂಧಿ ಅವರು ಬಂದ್ರ, ಈ ಕಾಂಗ್ರೆಸ್ಸು ಹಾಗೂ RJD ಬಾಯಿ ಅಂದ್ರ, ಹಾಗೆ ಬಿಹಾರದಲ್ಲಿ ನಿಂತ್ಕೊಂಡು ಮೋದಿ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರ, ವೋಟ್ ಚೋರ್ ಗದ್ದಿ ಚೋಡ್ ಅಂತ ಗಂಟ್ಲನ್ನು ಹರ್ಕೊಂಡ್ರ. ಅದಾದಮೇಲೆ ರಾಹುಲ್ ಗಾಂಧಿ ಅವರು ಬಿಹಾರದ ಕಡೆ ತಿರುಗಿ ಮೊಲಗ್ಲೂ ಇಲ್ಲ, ಮುಖನೂ ಹಾಕಲಿಲ್ಲ. ನೀವಾದರೂ ಯಾರನ್ನ ಕೇಳ್ತೀರಾ? ರಾಹುಲ್ ಗಾಂಧಿ ಅವರು ಈಗ ಕಾಂಗ್ರೆಸ್ಸಿನ ಒಬ್ಬ ಅಧಿನಾಯಕ, ಅವರು ವಿಪಕ್ಷ ನಾಯಕ ಅಷ್ಟೇ ಅಲ್ಲ, ಕಾಂಗ್ರೆಸ್ಸಿನ ಸೂಪರ್ ಲೀಡರು. ಹಾಗಾಗಿ ಅವ್ರ ಹತ್ರ ನೀವು ಕೇಳಬೇಕಾಗಿತ್ತು. ಈ ತೆಲಂಗಾಣದಲ್ಲೂ ಗ್ಯಾರಂಟಿ ಕೊಟ್ಟಿದ್ದೀರಂತೆ, ಕರ್ನಾಟಕದಲ್ಲೂ ಕೊಟ್ಟಿದ್ದೀರಂತೆ. ಆ ಗ್ಯಾರಂಟಿಯಿಂದ ಯಾರ ಹತ್ರ ಏನು ಬೇಕಾದರೂ ಹೇಳಿ, ಮೀಡಿಯಾ ಮುಂದೆ ಏನು ಬೇಕಾದರೂ ಬೊಗಳಿ, ಆದರೆ ನನ್ನ ಹತ್ರ ಸತ್ಯವನ್ನೇ ಹೇಳಿ ಒಳ್ಳೆಯದಾಗಿದೆಯಾ ಅಂತ ಕೇಳ್ಬಿಟ್ಟಿದ್ದರೆ ರಾಹುಲ್ ಗಾಂಧಿ ಅವರು ಹೇಳ್ತಾಯಿದ್ರು. ಆದರೆ ಅವರೇ ನಿಮ್ಮ ಕೈಗೆ ಸಿಕ್ಕಿಲ್ಲ. ಇನ್ನೇನಾದರೂ ನಿಮಗೆ ಅಲ್ಲಿ ಫ್ರೀ ಬಸ್ಸನ್ನು ಕೊಡೋ ಪ್ಲ್ಯಾನ್ ಏನಾದರೂ ಇದೆಯಾ? ಅದಿದ್ದಲ್ಲಿ ನೀವು ಒಂದು ದಿವಸ ಟೈಮ್ ಮಾಡಿಕೊಂಡು ಕರ್ನಾಟಕಕ್ಕೆ ಬರಬೇಕು. ಹಾಗೆ ರಾಮಲಿಂಗಾರೆಡ್ಡಿ ಅವ್ರನ್ನ ಭೇಟಿ ಆಗಬೇಕು. ಫ್ರೀ ಬಸ್ಸಿಂದ ಈ ಇಲಾಖೆಗೆ ಹೇಗೆ ಆದಾಯ ತರೋದು ಅನ್ನೋದನ್ನು ಅವರು ತುಂಬ ಚೆನ್ನಾಗಿ ಹೇಳ್ತಾರೆ. ಅದರ ಜೊತೆಗೆ ರಾಮಲಿಂಗಾರೆಡ್ಡಿ ಅವರ ಜೊತೆಗೆ ಮಾತಾಡಿದ ಮೇಲೆ ಈ ಸಾರಿಗೆ ನೌಕರರು ಇರ್ತಾರಲ್ಲ, ಅವ್ರ ಜೊತೆಗೆ ಕೂಡ ಮಾತಾಡಬೇಕು. ಎಷ್ಟು ತಿಂಗಳಿಂದ ಪೇಮೆಂಟ್ ಆಗಿಲ್ಲ, ಬಸ್ಗಳು ಹೇಗೆ ಸರ್ವಿಸ್ ಆಗ್ತಾ ಇದ್ದಾವೆ, ಯಾವ್ಯಾವ ಬಸ್ಸು ಯಾವ್ಯಾವ ಟೈಮಲ್ಲಿ ಎಲ್ಲೆಲ್ಲಿ ನಿಂತಿದೆ, ಇದೆಲ್ಲವನ್ನು ಕೂಡ ಅವರು ತುಂಬ ನೀಟಾಗಿ ಹೇಳ್ತಾರೆ. ಹಾಗೆ ನೀವು ಬಸ್ಸನ್ನು ಏನಾದರೂ ಫ್ರೀ ಕೊಡ್ತೀರಾ ಅಂದರೆ ಮೊದಲು ಬಸ್ಸಿನ ಕಿಟಕಿ ಮತ್ತು ಬಾಗಿಲುಗಳಿಗೆ
ಡಬಲ್ ವೆಲ್ಡಿಂಗ್ ಮಾಡಿ ಗಟ್ಟಿ ಮಾಡಿ. ಯಾಕೆಂದರೆ ನಮ್ಮ ಕರ್ನಾಟಕದ ಈ ಶಕ್ತಿ ಯೋಜನೆ ಅಡಿಯಲ್ಲಿ ಶಕ್ತಿ ಪ್ರದರ್ಶನ ಮಾಡಿದ ಮಹಿಳೆಯರು ಬಾಗಿಲನ್ನೆಲ್ಲ ಕಿತ್ತು ಕಂಡಕ್ಟರ್ ಕೈಗೆ ಕೊಟ್ಟೋಗಿರೋ ಘಟನೆಗಳನ್ನು ನಾವು ನೋಡಿದ್ದೀವಿ. ಹಾಗಾಗಿ ಗ್ಯಾರಂಟಿಗಳು ಒಂದು ರಾಜ್ಯವನ್ನು ಉದ್ಧಾರ ಮಾಡೋದಿಲ್ಲ. ಒಂದು ರಾಜ್ಯವನ್ನು ಉದ್ಧಾರ ಮಾಡೋದಕ್ಕೆ ಅಲ್ಲಿ ಜಾಬ್ ಕ್ರಿಯೇಷನ್ ಆಗಬೇಕು. ಓಹೋ, ಜಾಬ್ ಕ್ರಿಯೇಷನ್ ಅಂತ ಇದ್ದಂಗೆ ನೆನಪಾಯಿತು. ತೇಜಸ್ವಿ ಯಾದವ್ ಅವರು ಇನ್ನೊಂದು ಭರವಸೆಯನ್ನು ಕೊಟ್ಟಿದ್ದಾರೆ, ಆಶ್ವಾಸನೆಯನ್ನು ಮುಂದಿಟ್ಟಿದ್ದಾರೆ. ಏನಪ್ಪ ಅಂದರೆ, ಅವರ ಸರ್ಕಾರ ಬರ್ತಾ ಇದ್ದ ಹಾಗೆ ಬಿಹಾರದಲ್ಲಿ RJD ಮತ್ತು ಕಾಂಗ್ರೆಸ್ಸಿನ ದೋಸ್ತಿ ಸರ್ಕಾರ ಬರ್ತಾ ಇದ್ದ 20 ದಿನದಲ್ಲಿ, ಜಸ್ಟ್ 20 ದಿನದಲ್ಲಿ, 3 ವಾರನೂ ಅಲ್ಲ, ಬಿಹಾರದ ಪ್ರತಿ ಮನೆಯವರಿಗೆ ಮನೆಯಲ್ಲಿ ಒಬ್ಬರಿಗೆ ಗೌರ್ಮೆಂಟ್ ಜಾಬನ್ನು ಕೊಡ್ತಾರಂತೆ. ಇದನ್ನು ಕೇಳಿ ನಗಬೇಕ ನಕ್ಕ ಸಾಯ್ಬೇಕು ಅನ್ನೋದು ಗೊತ್ತಾಗಿಲ್ಲ. ಯಾಕೆ ಅಂತ ಕೇಳಿ, ಸರ್ಕಾರಿ ಉದ್ಯೋಗ ಅನ್ನೋದು ಈಸಿ ಅಲ್ಲ. ಸರ್ಕಾರಿ ಉದ್ಯೋಗಕ್ಕೆ ಅದರದ್ದೇ ಆದ ಪರೀಕ್ಷೆಗಳಿವೆ, ಮಾನದಂಡಗಳಿವೆ. ಯಾವುದೇ ಇಲಾಖೆಯಲ್ಲಿ ಕೆಲಸ ಮಾಡಬೇಕಂದ್ರೂ ಕೂಡ ಅಲ್ಲಿ ತುಂಬ ಕಾಂಪಿಟೇಷನ್ ಇರುತ್ತೆ, ಒಳಗೆ ಹೋಗೋದು ತುಂಬ ಕಷ್ಟ ಆಗುತ್ತೆ. ಆದರೆ ಬಿಹಾರದಲ್ಲಿ ಜನ ಏನು ಹೇಳಿದ್ರೂ ಕೇಳ್ತಾರೆ ಅಂದ್ಕೊಂಡು ತೇಜಸ್ವಿ ಯಾದವ್ ಅವರು ಹೇಳಿದ್ದಾರೆ, ಅವರು ಅಧಿಕಾರಕ್ಕೆ ಬಂದ 20 ದಿನಗಳಲ್ಲಿ ಮನೆಗೊಬ್ಬರಿಗೆ ಗೌರ್ಮೆಂಟ್ ಜಾಬ್ ಕೊಡಿಸ್ತಾರಂತೆ. ಇದು ವಾಸ್ತವಕ್ಕೆ ಎಷ್ಟು ಹತ್ತಿರ ಇದೆ ಅನ್ನೋದನ್ನು ಜನ ಆಲೋಚನೆ ಮಾಡಬೇಕಾಗುತ್ತೆ. ಪ್ರತಿಯೊಬ್ಬರಿಗೂ ಗೌರ್ಮೆಂಟ್ ಜಾಬ ಒಂದು ಹೇಳ್ತೀನಿ, ಪ್ರೈವೇಟ್ ಸೆಕ್ಟರಷ್ಟು ಜಾಬ್ ಕ್ರಿಯೇಷನನ್ನು ಯಾವುದೇ ಸರ್ಕಾರ ಬಂದರೂ ಕೂಡ ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ಅಲ್ಲಿ ಲಿಮಿಟೆಡ್ಡು. ಇದನ್ನು ಅರ್ಥ ಮಾಡ್ಕೋಬೇಕು. ಆದರೆ ಜನ ಏನು, ನಾವು ಹೇಳೋದು ಅವ್ರು ಕೇಳೋದು, ಅವ್ರು ಕೇಳ್ತಾರೆ ಚಪ್ಪಾಳೆ ಹೊಡಿತಾರೆ. ಇಂಥ ಆಲೋಚನೆಯಲ್ಲಿ ರಾಜಕಾರಣಿಗಳು ಇದ್ದ ಹಾಗಿದೆ. ಹಾಗೆ ಗ್ಯಾರಂಟಿ ಬಗ್ಗೆ ಹೇಳ್ತಾ ಇದ್ನಲ್ಲ, ಗ್ಯಾರಂಟಿಯಿಂದ ಒಂದು ರಾಜ್ಯದ ಸಾಲ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದಕ್ಕೆ ನೀವು ಸಿದ್ದರಾಮಯ್ಯನವ್ರನ್ನ ಒಂದು ಸಲ ಭೇಟಿಯಾಗಬೇಕು. ಸಿದ್ದರಾಮಯ್ಯನವ್ರ ಹತ್ರ ಹೇಳಿ, ನಾವು ನಿಮ್ಮ ಕಾಂಗ್ರೆಸ್ಸಿನ ದೋಸ್ತಿಗಳೇ, ಇಲ್ಲಿ ನಿಜವಾಗ್ಲೂ ನೀವು ಹೇಳಬೇಕಾಗತ್ತೆ, ಈ ಗ್ಯಾರಂಟಿಯಿಂದ ರಾಜ್ಯದ ಸಾಲ ಎಷ್ಟಾಗಿದೆ, ಮುಂಚೆ ಎಷ್ಟಿತ್ತು, ಇದೆಲ್ಲವನ್ನು ಕೂಡ ಅವ್ರು ಹೇಳ್ತಾರೆ. ಯಾಕೆಂದರೆ CM ಅವರೇ, ಹಾಗೆ ಹಣಕಾಸು ಇಲಾಖೆ ಕೂಡ ಅವ್ರ ಹತ್ರನೇ ಇರೋದು. ಹಾಗಾಗಿ ಅವ್ರ ಹತ್ರ ನೀವು ಮಾತಾಡಬೇಕಾಗುತ್ತೆ. ಹಾಗೆ 200 ಯೂನಿಟ್ ವಿದ್ಯುತ್ ಫ್ರೀ ಕೊಡ್ತಾರಂತೆ ಬಿಹಾರದಲ್ಲಿ ಕೂಡ. ಅದು ಕೂಡ ಕರ್ನಾಟಕದ ಮಾದರಿಯಲ್ಲೇ ತಗೊಂಡಿದ್ದಂತೆ. ಅಲ್ಲ, 200 ಕೊಡಿ 300 ಕೊಡಿ ಸಂಬಂಧ ಇಲ್ಲ. ಆದರೆ ಇಲ್ಲಿ ಯೂನಿಟ್ಟಿಗೆ, ಒಂದು ಯೂನಿಟ್ಟಿಗೆ ಇದ್ದ ರೇಟ್ ಈಗ ಎಷ್ಟು ಆಗಿದೆ ಅಂತ ಗೊತ್ತಾ? ಒಂದಲ್ಲ ಒಂದು ದಿವಸ ಗ್ರಹಚಾರ ಕೆಟ್ಟು ಈ ಕರೆಂಟ್ ಬಿಲ್ಲು, ಅಪ್ಪ ನಮ್ಮ ಹತ್ರ ನಡೆಸೋಕ್ಕಾಗಲ್ಲಪ್ಪ, ಫ್ರೀ ಕರೆಂಟನ್ನು ಕೊಡೋಕ್ಕಾಗಲ್ಲಪ್ಪ ಅಂತ ಕಾಂಗ್ರೆಸ್ ಏನಾದ್ರು ಕೈ ಎತ್ತಿತು ಅಂದ್ಕೊಳ್ಳಿ, ಅಥವಾ ಮುಂದಿನ ಎಲೆಕ್ಷನ್ನಲ್ಲಿ ಬೇರೆ ಯಾವುದೋ ಪಕ್ಷ ಬಂತು, ಅಧಿಕಾರಕ್ಕೆ ಬಂತು, ಹಾಗೆ ಫ್ರೀ ಕರೆಂಟನ್ನು ಕಟ್ ಮಾಡ್ತು ಅಂದ್ಕೊಳ್ಳಿ, ಆಗ ಬರೋ ಬಿಲ್ಲನ್ನು ಜನಸಾಮಾನ್ಯರು ಬಿಡಿ, ಈ ಸ್ವಲ್ಪ ಈ ಶ್ರೀಮಂತರು ಕೂಡ ಹೊರಕ್ಕೆ ಆಗಲ್ಲ, ಅಷ್ಟು ಆಗುತ್ತೆ. ಯಾಕೆಂದರೆ ಈಗ ಒಂದು ಯೂನಿಟ್ಗೆ 6.5 ರಿಂದ 7 ರೂಪಾಯಿಗೆ ಬಂದು ನಿಲ್ಲಿಸಿದ್ದಾರೆ. ಎಲ್ಲಿದ್ದ ಸ್ಲ್ಯಾಬು ಎಲ್ಲಿಗೆ ಬಂದು ನಿಂತಿದೆ. ಏನಾದರೂ ಬಿಲ್ ಬರೋಕ್ಕೆ ಶುರುವಾದರೆ ಮುಗಿಯಿತು ಕತೆ, ಬೊಬ್ಬೆಯನ್ನೇ ಹೊಡಿಬೇಕು. ಈಗ ಕಮರ್ಷಿಯಲ್ ಪರ್ಪಸ್ಸಿಗಾಗಿ ಕರೆಂಟನ್ನು ಯೂಸ್ ಮಾಡ್ತಾ ಇರೋರು ಕೂಡ ಈಗ ಆಲ್ರೆಡಿ ಬಾಯನ್ನು ಬಡಿದುಕೊಳ್ತಾ ಇದ್ದಾರೆ. ಆದರೆ ಆ ಬಾಯಿ ಬಡ್ಕೊಂಡಿದ್ದು ಸರ್ಕಾರಕ್ಕೆ ಕೇಳುತ್ತಾ? ಖಂಡಿತ ಇಲ್ಲ. ಹಾಗಾಗಿ ತೇಜಸ್ವಿ ಯಾದವ್ ಅವರೇ, ನೀವು ಕರ್ನಾಟಕದ ಮಾದರಿಯಲ್ಲಿ 200 ಯೂನಿಟನ್ನು ಕೊಡಬೇಕು ಅಂತ ಆಲೋಚನೆ ಮಾಡಿದ್ದೀರಿ. ಆ 200 ಯೂನಿಟ್ ಬಗ್ಗೆ ಕೊಡೋದ್ರ ಬಗ್ಗೆ ನಮ್ಮಲ್ಲಿ ಜಾರ್ಜ್ ಅವರ ಬಗ್ಗೆ ಒಂದು ಸಲ ಮಾತಾಡಿ, ಅವರು ಈ ಸಾಧಕಗಳನ್ನು ಬಾಧಕಗಳನ್ನು ಹೇಳಬಹುದು, ನಿಮಗೆ ಪ್ರಯೋಜನ ಆಗಬಹುದು. ಇನ್ನೂ ಒಂದು ಆಗದೇ ಇರೋ ಮಾತನ್ನು ತೇಜಸ್ವಿ ಯಾದವ್ ಅವರು ಹೇಳಿದ್ದಾರೆ. ಅಂದರೆ ಈಗ ಗುತ್ತಿಗೆ ಆಧಾರದ ಮೇಲೆ ಸರ್ಕಾರದ ಕೆಲಸಗಳನ್ನು ಮಾಡ್ತಾ ಇರ್ತಾರಲ್ಲ, ಅವರಿಗೆಲ್ಲ ಪರ್ಮನೆಂಟ್ ಗೌರ್ಮೆಂಟ್ ಜಾಬ್ ಅಂತೆ. ಇದೆಲ್ಲ ಆಗತ್ತಾ? ಖಂಡಿತ ಆಗಲ್ಲ. ಆದರೆ ಪ್ರಚಾರಕ್ಕೇನು, ಪ್ರಣಾಳಿಕೆ ಕೊಡೋಕ್ಕೇನು, ಜನ ಕೇಳ್ತಾರೆ, ಚಪ್ಪಾಳೆ ಹೊಡಿತಾರೆ. ಹಾಗೆ ಒಂದಿಷ್ಟು ಜನ ಅದನ್ನು ನಂಬಬಹುದು. ಆ ನಂಬಿಕೆಯೇ ವೋಟಾಗಿ ಕನ್ವರ್ಟ್ ಆಗಬಹುದು. ಹೀಗಾಗಿಯೇ ರಾಜಕಾರಣಿಗಳು ಈ ಮಾತಂತೂ ಫ್ರೀ ಇದೆಯಾ, ಅದಂತೂ ಬೇಕಾಬಿಟ್ಟು ಖರ್ಚು ಮಾಡ್ತಾರೆ ಜನರ ಎದುರು. ನನಗೆ ರಾಹುಲ್ ಗಾಂಧಿ ಅವರ ಅನುಪಸ್ಥಿತಿ ತುಂಬ ಕಾಡ್ತಾ ಇದೆ. ಯಾಕೆಂದರೆ ಅವರು ಈ ಟೈಮಲ್ಲಿ ಬಿಹಾರದಲ್ಲಿ ಇರಬೇಕಿತ್ತು. ಬಿಹಾರದಲ್ಲಿ ಅವರು ಭಾಷಣ ಮಾಡಬೇಕಿತ್ತು. ನಮ್ಮ ಸರ್ಕಾರ ತೆಲಂಗಾಣದಲ್ಲಿದೆ, ಕರ್ನಾಟಕದಲ್ಲಿದೆ, ನಾವು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ. ಆದರೆ ಗ್ಯಾರಂಟಿ ಎಷ್ಟು ವರ್ಕ್ ಆಗಿದೆ ಅನ್ನೋದನ್ನು ನಾನು ಓಪನ್ ಆಗಿ ಹೇಳ್ತೀನಿ ಅಂತ ಜನರ ಎದುರುಗಡೆ ಸತ್ಯವನ್ನೇ ಹೇಳಿದ್ದಿದ್ರೆ, ಅವರ ಏನು ಘಟಬಂಧನಕ್ಕೆ ಒಂದು ಚಟ್ಟವನ್ನು ಕಟ್ಟುವಂತಹ ಕೆಲಸ ಅಲ್ಲಿಯ ಮತದಾರರು ಮಾಡ್ತಾ ಇದ್ರೇನು? ಪಾಪ ಅವರು ದೋಸ್ತಿಯಲ್ಲೇ ಕುಸ್ತಿ ಆಗ್ತಾ ಇದೆ. ಅವ್ರದ್ದೊಂದೇನೋ ಕೈ ಪಿಡಿ ಬಂದಿದೆಯಂತೆ, ನಾವೇನೆಲ್ಲ ಮಾಡ್ತೀವಿ ಅಂತ ಒಂದು ಬುಕ್ಕನ್ನು ತಂದಿದ್ದಾರಂತೆ. ಅದರಲ್ಲಿ ಚಿಕ್ಕದಾಗಿ ರಾಹುಲ್ ಗಾಂಧಿಯನ್ನು ಹಾಕಿದಾರಂತೆ, ದೊಡ್ಡದಾಗಿ ತೇಜಸ್ವಿ ಯಾದವ್
ಕೈ ಕಟ್ಕೊಂಡಿರೋ ಫೋಟೋ ಇದೆಯಂತೆ. ಹೀಗಾಗಿ ಕಾಂಗ್ರೆಸ್ ಅವರು ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರಂತೆ. ನೀವು ಈಕ್ವಲ್ ಆಗಿರೋ ಫೋಟೋನ ಹಾಕಬೇಕು, ಮತ್ತೆ ಮರುಮುದ್ರಣ ಮಾಡಬೇಕು ಅಂತ ತೇಜಸ್ವಿ ಯಾದವ್ ಹೇಳಿದಾರಂತೆ. ಅದಕ್ಕೆ ಸದ್ಯಕ್ಕೆ ಸಾಧ್ಯವೇ ಇಲ್ಲ, ಇಲೆಕ್ಷನ್ ಹತ್ರ ಬರ್ತಾ ಇದೆ, ಮಾಡೋ ಕೆಲಸ ನೀವು ಮಾಡಿ ಅಂತ ತೇಜಸ್ವಿ ಯಾದವ್ ಹೇಳಿದಾರಂತೆ. ಇದೆಲ್ಲ ಮಧ್ಯ ಕಾಂಗ್ರೆಸ್ ಬಂದು ಆ ಘಟಬಂಧನಕ್ಕೆ ಪ್ರಚಾರ ಮಾಡುತ್ತಾ ಗ್ಯಾರಂಟಿ ಬಗ್ಗೆ ಹೇಳುತ್ತಾ ನನಗೇನೋ ಡೌಟ್ ಇದೆ. ಇರೋದ್ರಲ್ಲಿ ಅಲ್ಪ ಸ್ವಲ್ಪ ಒಳ್ಳೆಯದೇನೋ ಅವ್ರು ಹೇಳಿದ್ದು ಅಂದರೆ ಈ ಸ್ಕಾಲರ್ಶಿಪ್ ಕೊಡೋದು, ಹಾಗೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಫೀಸ್ ಇರುತ್ತಲ್ಲ ಅದನ್ನು ತೆಗೆದುಹಾಕೋದು, ಶಿಕ್ಷಣದ ಬಗ್ಗೆ ಒಂದಿಷ್ಟು ಒಳ್ಳೇದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ನಾವು ಕೇಳಬಹುದು, ನಂಬೋದು ಸ್ವಲ್ಪ ಕಷ್ಟನೇ. ಯಾಕೆಂದರೆ ಅವರ ಟ್ರ್ಯಾಕ್ ರೆಕಾರ್ಡ್ ಆಗಿದೆ. ಬಿಹಾರವನ್ನು ಅವರು ಈ ಸಲ ನೋಡ್ತಾ ಇಲ್ಲ, ಹಾಗೆ ಜನರು ಕೂಡ ಅವರನ್ನು ಈ ಸಲ ನೋಡ್ತಾ ಇಲ್ಲ. ಹಾಗಾಗಿ ಇದೊಂದಿಷ್ಟು ಕೇಳೋಕ್ಕೆ ಸ್ವಲ್ಪ ಚೆನ್ನಾಗಿದೆ. ಅದರ ಹೊರತುಪಡಿಸಿ ಕರ್ನಾಟಕದ ಗ್ಯಾರಂಟಿಗಳನ್ನು ನೀವು ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತೀರಾ ಅಂದರೆ ಬಿಹಾರವನ್ನು ಮತ್ತಷ್ಟು ಕಟ್ಟ ಕಡೆಯ ರಾಜ್ಯವನ್ನಾಗಿ ನೀವು ಮಾಡೋಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀರಾ ಅಂತಲೇ ಅರ್ಥ. ಏನು ಹೇಳ್ತೀರಾ? ಯೋಚನೆ ಮಾಡಿ. ಕರ್ನಾಟಕದ ಗ್ಯಾರಂಟಿಗಳನ್ನ ಜಾರಿ ಮಾಡೋಕ್ಕೂ ಮುಂಚೆ ಆ ಗ್ಯಾರಂಟಿಗಳು ಇಲಾಖೆಗಳು ಯಾವೆಲ್ಲ ಇದ್ದಾರಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ, ರಾಮಲಿಂಗಾರೆಡ್ಡಿ ಇದ್ದಾರೆ, ಜಾರ್ಜ್ ಇದ್ದಾರೆ, ಇವರೆಲ್ಲರ ಕೂಡ ಒಮ್ಮೆ ಮಾತಾಡಿ. DK ಶಿ ಅವರು ನಿಮಗೆ ಆಪ್ತರಿರ್ಬೋದು, ಅವ್ರ ಜೊತೆಗೆಲ್ಲ ನೀವು ಓಡಾಡಿದ್ದೀರಿ. ಹಾಗಾಗಿ ಅವ್ರ ಜೊತೆಗೂ ಮಾತಾಡಿ ಇಂಪ್ಲಿಮೆಂಟ್ ಮಾಡ್ಬೋದಾ ಸರ್ ಅಥವಾ ಪ್ರಚಾರಕ್ಕಷ್ಟೇನಾ ಅಂತ ಕೇಳಿ. ಪ್ರಚಾರಕ್ಕಷ್ಟೇ ಆಗಿದ್ದರೆ ಜನರಿಗೆ ಅದನ್ನೇ ಹೇಳಿ, ಪ್ರಚಾರಕ್ಕಷ್ಟೇ ನಾನು ಕರ್ನಾಟಕ ಮಾಡೆಲ್ ಅಂತ ತಗೋತಾ ಇದ್ದೀನಿ, ಇದು ಯಾವುದೂ ಕೂಡ ಗೆದ್ದರೆ ಆಗದೇ ಇರುವಂಥ ಮಾತು ಅಂತ ಹೇಳಿಬಿಡಿ. ಏನು ಹೇಳ್ತೀರಾ? ಇನ್ನೂ ಯಾರೆಲ್ಲ ಹೊಸದಿಗಂತ ಡಿಜಿಟಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಮಾಡ್ಕೊಳ್ಳಿ. ಹಾಗೆ ಎಲ್ಲ ವಿಡಿಯೋಗಳಿಗಾಗಿ ಬೆಲ್ ಬಟನನ್ನು ಒತ್ತಿ. ಜೈ ಶ್ರೀರಾಮ್.